ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ JB TV ನ್ಯೂಸ್ 24x7. ಪ್ರಿಯ ವೀಕ್ಷಕರೇ, ಸ್ವಾಗತ. ಚೇತನ್ ಸಿಂಗ್ ರಾಠೋಡ್ ಆರಕ್ಷಕ ಉತ್ತರ ವಲಯ ಮಹಾನಿರೀಕ್ಷಕರು ಬೆಳಗಾವಿ ಹಾಗೂ ಶ್ರೀ ಅಮರನಾಥ್ ರೆಡ್ಡಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಜಿಲ್ಲೆ ಇವರು ಇಂದು ಜಮಖಂಡಿ ನಗರ ಡಿವೈಎಸ್ಪಿ ಕಚೇರಿ ಹಾಗೂ ಶಹರ್ ಪೊಲೀಸ್ ಠಾಣೆಗೆ ಹಾಗೂ ಟೌನ್ ಪೊಲೀಸ್ ಸ್ಟೇಷನ್ ಜಮಖಂಡಿಗೆ ಭೇಟಿ ನೀಡಿದರು. ಕಾಗದ ಪತ್ರಗಳ ಪರಿಶೀಲನೆಗಾಗಿ ಆಗಮಿಸಿದ ಚೇತನ್ ಸಿಂಗ್ ರಾಠೋಡ್ ಅವರನ್ನ ಮಳೆಯೂ ಕೂಡ ಸ್ವಾಗತ ಮಾಡಿತು. ಇದೇ ಸಂದರ್ಭದಲ್ಲಿ ಜಮಖಂಡಿ ಡಿವೈಎಸ್ಪಿ ಸೇರಿದಂತೆ ಅನೇಕ ಜನ ಸಿಪಿಐಗಳು, PSIಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಚೇತನ್ ಸಿಂಗ್ ರಾಠೋಡ್ ಅವರನ್ನ ಸ್ವಾಗತ ಮಾಡಿಕೊಂಡರು. ಪೊಲೀಸ್ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಚೇತನ್ ಸಿಂಗ್ ರಾಠೋಡ್ ಪೊಲೀಸರು ಸಾರ್ವಜನಿಕರೊಂದಿಗೆ ಸರಿಯಾಗಿ ವರ್ತನೆ ಮಾಡಬೇಕು, ನೊಂದು ಬೆಂದು ಕಷ್ಟಗಳನ್ನ ಹೇಳಿಕೊಳ್ಳಲು ಪೊಲೀಸ್ ಠಾಣೆಗೆ ಬಂದವರನ್ನ ಸರಿಯಾಗಿ ಸ್ಪಂದನೆ ಮಾಡಬೇಕು, ಅವರ ಕಷ್ಟಗಳನ್ನ ಆಲಿಸಬೇಕು ಹಾಗೂ ಅನ್ಯಾಯಕ್ಕೆ ಒಳಗಾದವರನ್ನ ಪೊಲೀಸ್ ಜನಸ್ನೇಹಿ ಕಾರ್ಯ ಮಾಡಬೇಕು ಅಂತ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ತಿಳಿ ಹೇಳಿದ್ರು. ಚೇತನ್ ಸಿಂಗ್ ರಾಠೋಡ್ ಆಗಮನಕ್ಕೆ 2 ಪೊಲೀಸ್ ಠಾಣೆಗಳು ಮಧುವಣ ಗಿತ್ತಿಯಂತೆ ಶೃಂಗಾರ ಆಗಿದ್ವು. ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಪಳಪಳನೆ ಹೊಳೆಯುವ ಕಾಕಿ ಬಟ್ಟೆಯನ್ನ ಧರಿಸಿದ್ರು. ಇದೇ ಸಂದರ್ಭದಲ್ಲಿ ಚೇತನ್ ಸಿಂಗ್ ರಾಠೋಡ್ ಅವರು ಶಹರ್ ಪೊಲೀಸ್ ಠಾಣೆಯ ಮುಂದೆ ಸಸಿ ನೆಡುವ ಮೂಲಕ ಪರಿಸರ ಮೇಲಿನ ಕಾಳಜಿಯನ್ನ ವ್ಯಕ್ತಪಡಿಸಿದ್ರು. ಪರಿಸರ ಸ್ನೇಹಿ ಅಮರನಾಥ್ ರೆಡ್ಡಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಾಗಲಕೋಟೆ ಇವರು ಕೂಡ ಸಸಿ ನೆಡುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ್ರು. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವಲಯದಲ್ಲಿ ಚೇತನ್ ಸಿಂಗ್ ರಾಠೋಡ್ ಅವರ ಆಗಮನ ಮಿಂಚಿನ ಸಂಚಲನ ಮೂಡಿಸಿತು. ಅದೇ ರೀತಿಯಾಗಿ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಪ್ರದರ್ಶನವಾಗುವಂತೆ ಗೋಡೆ ಮೇಲೆ ಗೋಡೆ ಬರಹ ಬರೆದು ಸಾರ್ವಜನಿಕರ ಗಮನ ಸೆಳೆಯಿತು. ಇನ್ನು ಹಲವಾರು ಗೋಡೆ ಬರಹಗಳು ಪೊಲೀಸ್ ಠಾಣೆಯ ಮುಂದೆ ಇರುವ ಗೋಡೆಗಳ ಮೇಲೆ ಕಂಡು ಬಂದವು. ಬ್ಯೂರೋ ರಿಪೋರ್ಟ್, JB TV ನ್ಯೂಸ್, ಜಮಖಂಡಿ. ಶಿವಾನಂದ